ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಚನಾ. ಇವತ್ತು ನಾವು ರೀಸೆಂಟಾಗಿ 1 ವೀಕ್ ಬ್ಯಾಕು ಭೂಹರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಲ್ವಾ. ಸೊ ಅದನ್ನು ನಾವು ಏನು ಮನಸ್ಸಲ್ಲಿ ಅನ್ಕೊಂತೀವೋ ಸೊ ಅದನ್ನು ಅಲ್ಲಿ ನಾವು ಪೂಜೆಯನ್ನು ಮಾಡಿಸಿ ಅಲ್ಲಿ ಮಣ್ಣು ಕೊಡ್ತಾರೆ. ಅದನ್ನ ಎತ್ಕೊಂಬಂದು ಮನೆಯಲ್ಲಿ ನಮ್ಮ ಹರಕೆ ತೀರೋವರೆಗೂ ಪೂಜೆ ಮಾಡಬೇಕು ಅಂತ ಹೇಳಿದ್ದೆ ಅಲ್ವಾ. ಅದನ್ನು ನಾನು ಹೇಗೆ ಮಾಡ್ತೀವಿ, ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಇನ್ನು ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡಿದಿರಾ ನೋಡ್ತಿದ್ದೀರಾ, ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನಾನು ಅದನ್ನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾವು ಭೂಹರ ಸ್ವಾಮಿ ಟೆಂಪಲ್ಗೆ ಹೋಗ್ಬಿಟ್ರೆ ನಾವು ಅಂದ್ಕೊಂಡಿದ್ದೆಲ್ಲ ಆಗ್ಬಿಡುತ್ತಾ ಅಂತ ಕೆಲವ್ರಿಗೆ ಡೌಟ್ ಇರ್ಬೋದು. ನಾವು ಅದನ್ನು ಫಸ್ಟ್ ನಂಬಬೇಕು. ಸೊ ಬಿಲೀವ್ ಮಾಡಬೇಕು ಫಸ್ಟು. ನಾನು ನಂಬಿದ್ದೀನಿ. ಯಾಕೆ ಅಂತಂದರೆ ನಾನು ಪ್ರತ್ಯಕ್ಷವಾಗಿ ನೋಡಿದ್ದೀನಿ ಕೆಲವ್ರಿಗೆಲ್ಲ ಅದು ಅಂದ್ಕೊಂಡಿರೋದು ಆಗಿರೋದು. ಸೊ ಅಷ್ಟೇ ಅಲ್ಲದೆ ಅಲ್ಲಿಗೆ ಹೋಗಬೇಕು ಅಂದಾಗ ನಾನು ತುಂಬ ವಿಡಿಯೋಸ್ ಸರ್ಚ್ ಮಾಡಿದೆ ಯೂಟ್ಯೂಬಲ್ಲಿ. ಸೊ ಏನಿದೆ ಇವ್ರ ಬಗ್ಗೆ ಏನಾದರೂ ಇದೆಯಾ ಅಂತ. 100% ಎಲ್ಲರೂ ಕೂಡ ಅದೇ ಹೇಳಿದರು. ಸೊ ಪರ್ಟಿಕ್ಯುಲರ್ ಆಗಿ ಮನೆ ಕಟ್ಟಬೇಕು ಅಂತಂದರೆ, ಇಲ್ಲ ಸೈಟ್ ತೊಗೊಬೇಕು ಅಂತಂದರೆ, ಇಲ್ಲ ಜಮೀನ್ದು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದು ಕ್ಲಿಯರ್ ಆಗೋದಿದ್ದರೆ ಮಾತ್ರ ಅಲ್ಲಿಗೆ ಹೋಗಿ ಅದನ್ನು ನಾವು ಹರಕೆನ ಹೊತ್ಕೊಂಡು ಬರಬೇಕು ಅಂತ ಹೇಳ್ತಾರೆ. ಅಲ್ಲಿಗೆ ಪ್ರತಿ ಒಂದು ವಿಡಿಯೋದಲ್ಲೂ ಕೂಡ ಹೇಳಿದರು, ಎಲ್ಲ ಪಾಸಿಟಿವ್ ಆಗೇ ಇತ್ತು. ಹಾಗಾಗಿ ನಾನು ಫಸ್ಟು ಅಂದ್ಕೊಂಡೆ ಹೋಗ್ಬಿಟ್ಟು ಬರೋಣ. ಸೊ ಹೋಗ್ಬಿಟ್ಟು ಹೆಂಗೂ ನೋಡ್ಕೊಂಡು ಬರೋಣ. ಸೊ ನಾವು ಒಂದು ಹರಕೆ ಇಟ್ಕೊಂಡು ಬರೋಣ ಅಂತ. ನಾನು ಒಂದು ಹರಕೆನ ಇಟ್ಕೊಂಡು ಬಂದಿದ್ದೀನಿ. ನೋಡೋಣ ಅದು ಹರಕೆ ಈಡೇರಿದ್ರೆ ಮತ್ತೆ ನಾನು ಏನು ಅಂದ್ಕೊಂಡು ಬಂದಿದ್ದೀನಿ ಅದನ್ನು ಹೋಗಿ ಅಲ್ಲಿ ನೆರವೇರಿಸ್ಕೊಂಡು ಬರ್ತೀನಿ. ಅದನ್ನು ಫೋಟೋ ನಮಗೆ ಕೊಡ್ತಾರೆ. ಸೊ ಅದು ಒಂದು ಫೋಟೋ ಅಷ್ಟೇ ಕೊಡ್ತಾರೆ. ನಾನು ಬರೋವಾಗ ಫ್ರೇಮ್ ಮಾಡಿಸ್ಕೊಂಡು ಬಂದೆ ಫೋಟೋನ. ಅದನ್ನು ಮನೆಯಲ್ಲಿ ಇಟ್ಟು ಹೇಗೆ ನಾವು ಪೂಜೆ ಮಾಡಬೇಕು, ಯಾವ ರೀತಿ ಪೂಜೆ ಮಾಡಬೇಕು, ಯಾವ ದಿನ ಪೂಜೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಭೂಹರ ಸ್ವಾಮಿ ಅಂತಂದರೆ ಭೂಮಿ ಹುಟ್ಟಿದ ದಿನ ಬುಧವಾರ ಬರುತ್ತೆ ಅಲ್ವಾ. ಸೊ ಬುಧವಾರನೇ ಸ್ಪೆಷಲ್ ವಿಶೇಷವಾಗಿರುವಂಥ ಪೂಜೆ ಅವ್ರಿಗೆ ಅಂತ ಹೇಳ್ಬೋದು. ಸೊ ಅವತ್ತೇ ನಾವು ಮನೆಯಲ್ಲೂ ಅಷ್ಟೇ, ಅಲ್ಲೂ ಅಷ್ಟೇ ಬುಧವಾರನೇ ತುಂಬ ರಶ್ ಇರುತ್ತೆ. ಇನ್ನು ನಾರ್ಮಲ್ ಡೇಸಲ್ಲೂ ಟೆಂಪಲ್ ಓಪನ್ ಇರುತ್ತೆ. ಬಟ್ ಬುಧವಾರ ತುಂಬ ಮುಖ್ಯವಾದ ದಿನ ಅಂತ ಹೇಳ್ಬಿಟ್ಟು ಬುಧವಾರ ಸ್ವಲ್ಪ ರಶ್ ಜಾಸ್ತಿನೇ ಇರುತ್ತೆ. ಸೊ ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ದೇವರು ಆ್ಯಸ್ ಇಟ್ ಈಸ್ ಫೋಟೋದಲ್ಲಿ ಹೆಂಗಿದ್ದಾರೋ ಹಾಗೆ ಇದ್ದಾರೆ. ತುಂಬ ದೊಡ್ಡದಾಗಿದ್ದಾರೆ. ಸೊ ಬರೀ ಅದು ಒಂದು ದೀಪದ ಬೆಳಕಿನಲ್ಲಿ ಅಷ್ಟೇ ತೋರಿಸ್ತಾರೆ ದೇವ್ರನ್ನ. ನನಗಂತೂ ಅದನ್ನ ನೋಡಿರೋದು ಇನ್ನೂ ಮರೆಯೋಕ್ಕೆ ಆಗ್ತಾ ಇಲ್ಲ. ಅಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಅದನ್ನು ನಾನು ಇವಾಗ ಯಾವ ರೀತಿ ಪೂಜೆ ಮಾಡಬೇಕು, ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನು ಪ್ರಾಸೆಸ್ನ ತೋರಿಸ್ತೀನಿ. ಬನ್ನಿ. ಸೊ ಹೋಗಿರೋರಿಗೆಲ್ಲ ಆಲ್ಮೋಸ್ಟ್ ಗೊತ್ತು, ಅಲ್ಲೇ ಹೇಳ್ತಾರೆ ಅವರು. ಸೊ ಹೋಗದೆ ಇರೋರಿಗೆ ಇಫ್ ಇನ್ ಕೇಸ್ ಹೋಗಬೇಕು ಅಂತ ಅಂದ್ಕೊಂಡ್ರೆ ನೀವು ಇದನ್ನು ವೀಡಿಯೋನ ನೋಡಿ. ಸೊ ನೋಡಿದ್ಮೇಲೆ ನಿಮಗೂ ಹೋಗ್ಬೇಕು ಅನಿಸಿದ್ರೆ ಒಂದ್ಸಲಿ ಹೋಗ್ಬಿಟ್ಟು ಬನ್ನಿ. ಮತ್ತು ಯಾರನ್ನೋ ಕಳಿಸ್ಬಿಟ್ಟು ಅವ್ರ ಹರಕೆನ ಇನ್ನೊಬ್ಬರು ಹೊತ್ಕೊಂಡು ಬಂದು ಅಲ್ಲಿಂದ ಫೋಟೋನ ತೊಗೊಂಬಂದು ನಾವು ಪೂಜೆ ಮಾಡ್ತೀವಿ ಅಂದರೆ ಖಂಡಿತ ಅದಾಗಲ್ಲ. ನೀವೇ ಹೋಗಬೇಕು, ದರ್ಶನ ಮಾಡ್ಕೊಬೇಕು. ಸೊ ನೀವೇ ಮನಸ್ಸಲ್ಲಿ ಏನು ಅನ್ಕೊತೀರಾ ಅದನ್ನು ಅಂದ್ಕೊಂಡು ಅದು ಈಡೇರಿದ್ರೆ ಮತ್ತೆ ಏನು ಹರಕೆ ಹೊತ್ಕೊಂಡ್ಬಂದಿದ್ರೋ ಅದು ಕಾಣಿಕೆನ ಅವ್ರಿಗೆ ನೆರವೇರಿಸ್ಬೇಕಾಗುತ್ತೆ. ಯಾಕೆ ಇನ್ನೂ ಲೇಟ್ ಮಾಡೋದು. ಬನ್ನಿ ಯಾವ ರೀತಿ ಪೂಜೆನ ಮಾಡಿದೆ ನಾನು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪೂಜೆಯನ್ನು ಮಾಡೋದಕ್ಕಿಂತ ಮುಂಚೆ ದೇವರಿಗೆ ನೈವೇದ್ಯಕ್ಕೆ ಅಂತ ನಾನಿಲ್ಲಿ ಒಂದು ಸ್ವೀಟನ್ನು ಮಾಡ್ತಾಯಿದ್ದೀನಿ. ಸೊ ಅದು ರವೆನೆಲ್ಲ ಹುರಿದು ಇಟ್ಕೊಂಡು ಈ ರೀತಿ ಒಂದು ತುಪ್ಪ ಹಾಕಿ ಡ್ರೈ ಫ್ರೂಟ್ಸನ್ನು ಹಾಕಿ ಮತ್ತು ಅದಕ್ಕೆ ನೀರು ಹಾಕಿ ಸೊ ಒಂಚೂರು ಕಲರನ್ನು ಹಾಕಿ ನೋಡಿ ಅದು ನೀರು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಸೊ ಆಮೇಲೆ ಒಂದು ದೇವಸ್ಥಾನದಲ್ಲೇ ಕೊಟ್ಟಿರುವಂಥ ಕೊಬ್ಬರಿ ಅದನ್ನು ತುರ್ಬಿಟ್ಟು ಇಟ್ಕೊಂಡು ಆ ನೀರು ಚೆನ್ನಾಗಿ ಕುದೀತಾ ಇತ್ತು. ಅದಕ್ಕೆ ರವೆಯನ್ನು ಹಾಕಿ ಈ ರೀತಿ 60% ಬೆಂದಿದ್ದು ಆದಮೇಲೆ ನಾನು ಅದಕ್ಕೆ ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಕ್ವಿಕ್ಕಾಗಿ ಮಾಡೋಕ್ಬೋದು ಈ ಸ್ವೀಟ್ನ. ಸೊ ಬೇಗನೆ ಮಾಡ್ಬೋದು ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ಸ್ವೀಟ್ ಎಲ್ಲರಿಗೂ ಅಷ್ಟೇ ತುಂಬಾ ಇಷ್ಟ. ಅದೆಲ್ಲ ಮಾಡಿದಾದಮೇಲೆ ನಾನು ತುರುಬಿ ಇಟ್ಕೊಂಡಿರೋಂಥ ಫಸ್ಟ್ ಒಂದು ಚಿಕ್ಕ ಬೆಲ್ಲನೂ ಕೂಡ ಹಾಕ್ಬಿಟ್ಟೆ. ಈ ಒಂದು ತೆಂಗಿನಕಾಯಿ ಏನು ನಮಗೆ ಅಲ್ಲಿ ಪೂಜೆ ಮಾಡಿಕೊಟ್ಟಿರ್ತಾರೋ ಅದನ್ನು ನಾನ್ ವೆಜ್ಗೆ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಸೊ ಸ್ವೀಟ್ಗೆ ಯೂಸ್ ಮಾಡಬೇಕು. ಇಲ್ಲಾಂದರೆ ನಾವೇನಾದರೂ ನಾರ್ಮಲ್ ಸಾಂಬಾರ್ಸ್ ಮಾಡ್ಕೊತೀವಲ್ವ ಅದಕ್ಕೆ ಯೂಸ್ ಮಾಡ್ಕೊಬೇಕು. ಸೊ ಮಾಡಿದ ತಕ್ಷಣ ನಾನು ದೇವ್ರಿಗೆ ಅಂತ ನೈವೇದ್ಯಕ್ಕೆ ಅಂತ ಒಂದು ಚಿಕ್ಕ ಬೌಲಲ್ಲಿ ಆ ಸ್ವೀಟ್ನ ತೆಗೆದ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟೆ. ಸೊ ಅದಾದಮೇಲೆ ನಮಗೆ ಅಲ್ಲಿ ಒಂದು ಟಿಕೆಟ್ ತಗೊಂಡಾಗ ಈ ರೀತಿ ಒಂದು ಫೋಟೋವನ್ನು ಅವರು ಕೊಡ್ತಾರೆ. ಇನ್ಕ್ಲೂಡಿಂಗ್ ಫೋಟೋ ಎಲ್ಲ ಸೇರಿ 200 ರೂಪೀಸ್ ಫರ್ ಹೆಡ್ಗೆ ಟಿಕೆಟ್ ಇರುತ್ತೆ. ಸೊ ಅದನ್ನು ಕೊಟ್ಟಿದ್ದಾದಮೇಲೆ ನಾನು ಅದನ್ನು ಬರ್ತಾ 100 ರೂಪೀಸ್ ಕೊಟ್ಬಿಟ್ಟು ಫ್ರೇಮ್ ಮಾಡಿಸ್ಕೊಂಡು ಬಂದೆ, ನೀಟಾಗಿ ದೇವ್ರ ಮನೆಯಲ್ಲಿ ಇಡ್ಬೋದು ಅಂತ. ಸೊ ನೋಡಿ ಅಲ್ಲಿ ಹೋದಾಗ ನಾವಿಲ್ಲಿ ಪೂಜೆ ಸಾಮಾನು ತೊಗೊಂಡೋಗಿ ಅಲ್ಲಿ ಒಂದು ಕವರ್ ನಮಗೆ ಕೊಡ್ತಾರೆ. ಫಸ್ಟ್ ಟೈಮ್ ಹೋಗೋರಿಗೆ ಮಣ್ಣು ತೊಗೊಂಡು ಹೋಗ್ಬೇಕು
ಅಂತ. ದೇವರ ಬಲಭಾಗದಲ್ಲಿ ನಾವು ಅದನ್ನು ಮಣ್ಣನ್ನು ತಗೊಂಡು ಪೂಜೆ ಸಾಮಾನು ಜೊತೆ ಇಟ್ಟು ಅಲ್ಲಿ ಇಟ್ಟರೆ ಪೂಜೆಯನ್ನು ಮಾಡಿಕೊಡ್ತಾರೆ. ಅದನ್ನು ತಗೊಂಡು ಬಂದು ನಾವೀಗೆ ಈ ರೀತಿ ವೈಟ್ ಕಲರ್ ಬಟ್ಟೆನ ಫುಲ್ಲು ಅರಿಶಿನ ಮಾಡಿಬಿಟ್ಟು ಆ ಕವರೇ ಅರಿಶಿನ ಬಟ್ಟೆ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಕಟ್ಬಿಟ್ಟು ಸೊ ಅದನ್ನು ದೇವ್ರ ಮುಂದೆ ಇಟ್ಬಿಟ್ಟು ನಾವು ಪೂಜೆಯನ್ನು ಡೈಲಿ ಮಾಡಬೇಕಾಗುತ್ತೆ. ಎಲ್ಲಿವರೆಗೂ ಮಾಡಬೇಕು ಅಂತಂದರೆ ನಾವು ಏನು ಅಂದ್ಕೊಂಡಿದ್ದೀವೋ ಅದನ್ನು ಅದು ಕಂಪ್ಲೀಟ್ ಆಗೋವರೆಗೂ ಕೂಡ ನಾವು ಇಲ್ಲಿ ಪೂಜೆಯನ್ನು ಮಾಡಬೇಕಾಗುತ್ತೆ. ಸೊ ಯಾವಾಗಲೂ ಪೂಜೆನ ಈ ರೀತಿ ನೈವೇದ್ಯವನ್ನು ಇಟ್ಟು ಮಾಡಬೇಕಾ ಅಂತಂದರೆ ನಾವು ಎಸ್ ಡೈಲಿ ಫ್ರೆಂಡ್ಸ್, ನಾನು ಮಾಡಬೇಕು. ಈ ಬಟ್ ರೀತಿ ವೆನ್ಸ್ಡೇ ಪೂಜೆಯನ್ನ ಮಾತ್ರ ಮಾಡಿದೆ. ಸೊ ನೀವೆಲ್ಲ ಹೀಗೆ ಇನ್ನು ಮಾಡಬೇಕು ಹೇಗೆ ಅಷ್ಟೇ. ಮಾಡಿದ್ರಿ? ಸೊ ಒಬ್ಬೊಬ್ರದ್ದು ಡಿಫ್ರೆಂಟ್ ಆಗಿ ಅವ್ರವ್ರು ಮಾಡ್ತಾರೆ. ಸೊ ನನ್ಗನ್ಸಿದ್ದು ನಾನು ಈ ರೀತಿ ಮಾಡಿದೆ. ನೀವೆಲ್ಲ ಹೇಗೆ ಮಾಡಿದ್ರಿ ಹೋಗಿರೋರು ಅನ್ನೋದು ಯಾರಾದರೂ ಹೋಗಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.